ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪಾ ಅಂತಂದ್ರೆ ನನಗೆ ಒಂದು ಟಿವಿ ಚಾನಲ್ ಕಡೆಯಿಂದ ನನಗೆ ಒಂದು ಗಿಫ್ಟ್ ಬಂದಿದೆ. ಅದನ್ನ ನಾನೇನು ಟಿವಿಲೇ ಹೋಗಿ ಮಾಡಿರಲಿಲ್ಲ. ಸೊ ಅವರು ನನಗೆ ಮೆಸೇಜ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಅಡುಗೆದು ಅಂದರೆ ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿಕೊಂಡು ನೀವು ಮನೇಲೇನೆ ಯಾವುದಾದ್ರೂ ಸ್ವೀಟ್ ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು ರೆಸಿಪಿ ಶೇರ್ ಮಾಡಿ ನಮಗೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಇವಾಗ ಎಲ್ಲ ಫೇಕ್ ಅಲ್ವಾ ನಡೀತಾ ಇರೋದು. ಸೊ ಅದಕ್ಕೆ ನಾನು ಸುಮ್ಮನೆ ಏನೋ ರೆಸ್ಪಾನ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಒಂದಿನ ನೋಡೋಣ ಅಂತ ಹೇಳಿ ಅಡ್ರೆಸ್ ಎಲ್ಲ ಕೇಳಿದ್ರು. ನಮ್ಮನೆ ಅಡ್ರೆಸ್ ಎಲ್ಲ ಹಾಕ್ದೆ. ಫೋನ್ ನಂಬರ್ ಎಲ್ಲ ಕೇಳಿದ್ರು. ಫೋನ್ ನಂಬರ್ ಎಲ್ಲ ವೆರಿಫೈ ಮಾಡಿದೆ. ವೆರಿಫೈ ಎಲ್ಲ ಮಾಡಿದ್ಮೇಲೆ ನೋಡೋಣ ಇರು ಯಾವುದಕ್ಕೂ ಇರಲಿ, ಹೇಗೂ ನಂದೇ ಯೂಟ್ಯೂಬ್ ಚಾನಲ್ ಇದೆಯಲ್ವಾ, ಹಾಗೆ ಒಂದು ಸರ್ತಿ ನೋಡೋಣ, ಹಾಕಿ ನೋಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಒಂದು ಅಡುಗೆ ರೆಸಿಪಿನ ಮಾಡಿ ಹಾಕಿದ್ದೆ. ಅದು ಸ್ವೀಟ್ ರೆಸಿಪಿ. ಅದು ಯಾವುದು ಕ್ಯಾರೆಟ್ ಹಲ್ವಾ ಅಂತ ಅನಿಸುತ್ತೆ. ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿಕೊಂಡು ನಾನು ಕ್ಯಾರೆಟ್ ಹಲ್ವನ ಮಾಡಿದ್ದೆ. ತುಂಬ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬಂದಿತ್ತು. ಅಂದರೆ ನಾನು ಯೂಟ್ಯೂಬ್ ಚಾನಲ್ಗೆಲ್ಲ ಅದನ್ನ ಹಾಕಿರಲಿಲ್ಲ. ನಾರ್ಮಲಾಗಿ ಹಾಕಿದ್ದಂಥದ್ದು. ತುಂಬ ಚೆನ್ನಾಗಿತ್ತು. ಸ್ವೀಟ್ ಕೂಡ ಚೆನ್ನಾಗಿತ್ತು. ತುಪ್ಪ ಕೂಡ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಯಾವ ಬ್ರ್ಯಾಂಡ್ ಅಂತ ಎಲ್ಲ ತಗೋತಾ ಇಲ್ಲ. ಒಟ್ನಲ್ಲಿ ನನಗೆ ಅವ್ರು ಹೇಳಿದ್ದು ಅದೇ ತುಪ್ಪನ ಯೂಸ್ ಮಾಡಿಕೊಂಡು ನೀವು ರೆಸಿಪಿನೇ ಶೇರ್ ಮಾಡಿ ಅಂತ ಹೇಳಿದ್ದು. ಸೊ ಹಂಗಾಗಿ ನಾನು ರೆಸಿಪಿನ ಮಾಡಿ ಹಾಕಿದ್ದೆ. ಮಾಡಿ ಹಾಕಿದ್ಮೇಲೆ ಅವರು ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳಿ ನನಗೆ ಒಂದು ವೀಕ್ ಆದಮೇಲೆ ನನಗೆ ಮತ್ತೆ ಮೊಬೈಲಿಗೆ ಮೆಸೇಜ್ನ ಕಳಿಸಿದ್ರು. ನಾನು ಹೇಳಿದೆ ಗಿಫ್ಟ್ ಬಂದಿದೆ ಅಂದರೆ ಸ್ವಲ್ಪ ಡೌಟ್ ಇತ್ತು. ಏನೋ ಎತ್ತಾ ಇರಬೇಕು, ಬೇಡ ಬಿಡಪ್ಪ ನಾನೇನು ಸುಮ್ಮನೆ ಏನೋ ರೆಸ್ಪಾನ್ಸ್ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅವರೇ ಕರೆಕ್ಟ್ ಅಡ್ರೆಸ್ ಹಾಕಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಕರೆಕ್ಟ್ ಅಡ್ರೆಸ್ನು ಕೂಡ ಹಾಕಿದೆ ಅಲ್ಲಿ. ಆಮೇಲೆ ಇನ್ನೊಂದು ಸರ್ತಿ ಅಂದರೆ ಗಿಫ್ಟು ಕನ್ಫರ್ಮ್ ಅಡ್ರೆಸ್ಗೆ ಬರಬೇಕಲ್ಲ. ಸೊ ಹಂಗಾಗಿ ಮತ್ತೆ ಇನ್ನೊಂದು ಸತಿ ವೆರಿಫೈ ಮಾಡೋಕ್ಕೆ ಅಂದ್ಬಿಟ್ಟು ಇನ್ನೊಂದು ಅಡ್ರೆಸ್ ಕೇಳಿದ್ರು. ನಾನು ನಮ್ಮದು ಮನೆ ಅಡ್ರೆಸ್ನೇ ಕೊಟ್ಟೆ. ಸೊ ಫೈನಲಿ ನನಗೆ ಗಿಫ್ಟನ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಗಿಫ್ಟ್ ಬಂದಿರೋದು ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಹಾಲಕ್ಷ್ಮೀಪುರಂ ಬ್ಯಾಂಗ್ಳೂರ್ ಅಲ್ಲಿಂದ ಬಂದಿರೋದು. ಇನ್ವೈಟ್ ಅಡ್ವಾನ್ಸ್ಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿರೋದು ಗಿಫ್ಟು ಇದು ನನಗೆ. ಇಲ್ಲಿ ನಮ್ಮನೆ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಬಹುಮಾನವು ಸಂಪೂರ್ಣ ಉಚಿತವಾಗಿರುವುದರಿಂದ ಡಿಲಿವರಿ ಸಮಯದಲ್ಲಿ ಯಾರಿಗೂ ಹಣ ನೀಡುವ ಅವಶ್ಯಕತೆ ಇಲ್ಲ ಅಂತ ಹೇಳೇನೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಏನು ಬಂದಿದೆ ಏನು ನೋಡೋಣ. ಫಸ್ಟ್ ಟೈಮು ಇದು ನನಗೆ ಟಿ ವಿ ಚಾನಲ್ ಕಡೆಯಿಂದ ಗಿಫ್ಟ್ ಬಂದಿರೋ ಅಂಥದ್ದು. ನೋಡೋಣ, ಕೋಡ್ ವರ್ಡ್ ಎಲ್ಲ ಇದೆ, ಓಪನ್ ಮಾಡ್ತೀನಿ. ಇದು ಮಹಾಲಕ್ಷ್ಮಿ ಲೇಔಟ್ ಆ ಕಡೆಯಿಂದ ಬಂದಿರೋದು ಗಿಫ್ಟು. ಅಡುಗೆದಲ್ವಾ, ಏನೋ ಅಡುಗೆಗೆ ಸಂಬಂಧಪಟ್ಟಿರೋದು ಇರುತ್ತೆ. ಟಂಟಡ ನೋಡಿ ಏನು ಬಂದಿದೆ ನನಗೆ ಅಂತ. ಒಗ್ಗರಣೆ ಮಾಡೋದು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಈ ಥರ ನನಗೆ ಗಿಫ್ಟ್ ಬಂದಿರೋದು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಈ ಥರ. ಅದೇನೋ ಹೇಳ್ತಾರಲ್ಲ, ನಾನು ಇದನ್ನು ತಗೊಳ್ಳೋಣ ಅಂತಿದ್ದೆ. ಅಂದರೆ ಏನೋ ಬಾಣಂತನೆಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋಗ್ತೀನಲ್ಲ, ಆವಾಗ ಇದನ್ನು ತೊಗೊಂಡೋಗೋಣ ಅಂತ ಇದ್ದೆ, ಪರ್ಚೇಸ್ ಮಾಡೋಣ ಅಂಗಡೀಲಿ ಅಂತ. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಸೊ ಹಂಗಾಗಿ ನನಗೆ ಇದನ್ನೇ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇನ್ನೊಂದು ಪೆನ್ ಕೂಡ ಕೊಟ್ಟಿದ್ದಾರೆ ನೋಡಿ, 25 ರುಪೀಸ್ದು ಒಂದು ಪೆನ್ ಕೂಡ ನನಗೆ ಬಂದಿದೆ. ಪೆನ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇದು ರೀಫಿಲ್ಲು ಪೆನ್ ಕೂಡ ಬಂದಿದೆ. ಓಕೆ, ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಥರ ಟಿ ವಿ ಕಡೆಯಿಂದ ಗಿಫ್ಟ್ ಬಂದಿರೋ ಅಂಥದ್ದು. ತುಂಬ ಖುಷಿ ಆಯಿತು. ನಾನು ಇದನ್ನು ಯಾರಿಗೆ ಮೇಲ್ ಮಾಡಿದೆ ಅಂದರೆ ಕೈ ಚಂದ್ರು ಸರ್ ಅವರಿಗೆ ನಾನು ಇದನ್ನು ಮೇಲ್ ಮಾಡಿದ್ದೆ. ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿದ್ದಾರೆ.
ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಗಿಫ್ಟ್ ಬರುತ್ತೆ ನನಗೂ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಯಿತು. ಸೊ ನೀವೆಲ್ಲ ಈ ಥರ ಅಂದರೆ ನಿಮಗೂ ಯಾ ಇದು ಹೆಂಗೆ ಅಂತ ಅಂದರೆ ನಾನು ಇನ್‌ಸ್ಟಾಗ್ರಾಮ್ ನೋಡ್ತಾ ಇರ್ತೀನಿ ಜಾಸ್ತಿ. ಅದರಲ್ಲಿ ನನಗೆ ಈ ಥರ ಒಂದು ಬಂದಿತ್ತು. ಸೊ ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಪಟ್ ಅಂತ ಫೋನ್ ನಂಬರ್ ಕೇಳ್ತು, ನನ್ನ ನೇಮ್ ಕೇಳ್ತು, ನಾನು ಎಲ್ಲನೂ ಹಾಕ್ದೆ, ಅಡ್ರೆಸ್ ಎಲ್ಲ ಹಾಕ್ದೆ. ಆಮೇಲೆ ಅವ್ರು ಹೇಳಿದ್ದು ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಆಗಿದ್ದವರು ಮೆಸೇಜ್ ಮಾಡಬೇಕಾದ್ರೇನೆ, ಸೊ ನೀವು ಈ ಥರ ಎಲ್ಲ ಅವಕಾಶ ಸಿಕ್ಕಿದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಟಿವಿಲೇ ಬರಬೇಕಂತ ಏನಿಲ್ಲ ಅಲ್ವಾ? ಹಂಗಾಗಿ ನನಗೆ ತುಂಬ ತುಂಬ ಖುಷಿ ಆಯಿತು ಈ ಗಿಫ್ಟ್ ತಗೊಂಡಿದ್ದು. ಫೈನಲಿ ಒಗ್ಗರಣೆಗೆ ಹಾಕೋ ಸೌಟು ಗಿಫ್ಟ್ ಬಂದಿದೆ. ಇದು ಯಾವ ಟಿವಿ ಅನ್ನೋದು ಅಷ್ಟು ಕನ್ಫರ್ಮೇಷನ್ ಇಲ್ಲ ನನಗೆ. ಯಾಕಂದರೆ ಸುವರ್ಣ ಚಾನಲಲ್ಲಿ ಇರ್ತಾರೆ ಜಾಸ್ತಿ, ಸಿಹಿಕಹಿ ಚಂದ್ರು ಸರ್. ನಾನು ಅವರಿಗೇನೆ ಇದನ್ನು ಮೇಲ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಇದನ್ನು ನನಗೆ ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ನನಗೆ ಬಂದಿರೋ ಅಂಥ ಗಿಫ್ಟು. ಇವತ್ತಿನ ಗಿಫ್ಟು ತೋರಿಸ್ಬೇಕಿತ್ತು, ಅದಕ್ಕೋಸ್ಕರನೇ ವ್ಲಾಗ್ ಮಾಡಿದೆ ತುಂಬ ಖುಷಿಯಾಗಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗು. ನೀವು ಯಾರಾದ್ರೂ ಈ ಥರ ಇದ್ದರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಓಕೆನಾ? ಎಲ್ಲ ಫೇಕ್ ಆಗಿರಲ್ಲ. ಹೌದು, ನಾವು ಅನ್ಕೋತೀವಿ ಎಲ್ಲನೂ ಖಂಡಿತ ಎಲ್ಲ ಫೇಕ್ ಆಗಿರಲ್ಲ. ಯಾವುದೋ ಒಂದು ಫೇಕ್ ಇರುತ್ತೆ, ಬಟ್ ಎಲ್ಲ ಫೇಕ್ ಇರಲ್ಲ, ಆಯಿತಾ? ನೀವು ನನ್ನ ಥರನೇ ನೋಡಿ, ಈ ಥರ ಹೇಳಿಲ್ವಾ, ಇನ್ಸಿಡೆಂಟ್ಸ್ ಅಂತಾರಲ್ಲ ಹಾಗೆ. ಸೊ ಇದು ನನಗೆ ಬಂದಿದೆ ಫೈನಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದ ಎಂಡ್, ಟೇಕ್ ಕೇರ್, ಬಾಯ್. ಮುಂದೆ ನೆಕ್ಸ್ಟ್ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.